ಅಯ್ಯನ ಮನೆ ಹೇಗಾಗಿತ್ತು? ಓ ಅಯ್ಯನ ಮನೆ, ಆ್ಯಕ್ಚುಲಿ ಅಯ್ಯನ ಮನೆ ಏನಂದರೆ, ನಾನು ರಮೇಶ್ ಸರ್ನ ಒಂದು ಸಪ್ತಸಾಗರದ ಆಚೆಯಲ್ಲೂ ಸೈಡ್ ಇದಕ್ಕೆ ಹೋಗಿದ್ದೆ ಪ್ರೀಮಿಯರ್ಗೆ. ಮನು ಲವ್ ಯು Love you, ಮನು. ಸೊ ಅಲ್ಲಿ ಹೋದಾಗ ನನಗೆ ಅದ್ವೈತ್ ಅಂಬರ್ ಅವರು ಹಿ ವಾಸ್ ಲೈಕ್ ಒಂದ್ಸತಿ ಸರ್ನ ಮಾತಾಡಿಸಿ, ಹಿ ವಾಸ್ ಲೈಕ್ ರಮೇಶೇಂದ್ರ ಸರ್ ಅಂತ ಹೇಳಿ ಮೀಟ್ ಮಾಡಿಸ್ಬಿಟ್ಟು ಸರ್ ವಾಸ್ ಲೈಕ್ ನಿಮ್ಮ ನಂಬರ್ ಕೊಡಿ ಮೇಡಮ್, ನಾನು ನಿಮ್ಮ ನಂಬರ್ನ ಸೇವ್ ಮಾಡ್ಕೊತೀನಿ, ನನ್ನೊಂದು ಪ್ರಾಜೆಕ್ಟ್ ಇದೆ ಮೇಡಮ್, ನಿಮ್ಮ ಜೊತೆ ಮಾತಾಡಬೇಕು ಅಂತ ಹಿಂಗೆ ಹೇಳಿದರು. ಐ ವಾಸ್ ಲೈಕ್ ವಾವ್. ನನಗೆ ರಮೇಶೇಂದ್ರ ಸರ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅಂದರೆ ಹಿ ಈಸ್ ಅ ವೆರಿ ಸೆನ್ಸಿಬಲ್ ಡೈರೆಕ್ಟರ್, ಆ್ಯಕ್ಟರ್ ಆ್ಯಂಡ್ ಆಲ್ಸೋ ವೆರಿ ಗುಡ್ ರೈಟರ್. ಸೊ ನಂಗೆ ಸಿಕ್ಕಾಪಟ್ಟೆ ಆಸೆ ಇತ್ತು, ಇಷ್ಟ ಇತ್ತು ಅವ್ರ ಜೊತೆ ವರ್ಕ್ ಮಾಡಿ. ಥ್ಯಾಂಕ್ಸ್ ಫಾರ್ ದಿ ಐಡಿಯಾ. ಐ ಥಿಂಕ್ ಐ ಶುಡ್ ಡೂ ಅ ಪಾಡ್ಕಾಸ್ಟ್ ವಿತ್ ರಮೇಶ್. ಯು ಶುಡ್ ಬಿ ಡೂಯಿಂಗ್ ಇಟ್. ಅಂದರೆ ಇನ್ಸ್ಟಿಟ್ಯೂಷನ್ ಥರ ಅವರು, ಅಂದರೆ ಲಿಟ್ರಲಿ ಒಂದೊಂದು ಬ್ಲಾಕನ್ನು ಒಂದೊಂದು ಇದನ್ನು ಎಷ್ಟು ಚೆನ್ನಾಗಿ ಕಂಪೋಸ್ ಮಾಡ್ತಾರೆ. ಆಮೇಲೆ ಆ ರೈಟಿಂಗ್ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನನಗೆ ಆ ಅಯ್ಯನ ಮನೆದು ಸ್ಕ್ರಿಪ್ಟ್ ಕೊಟ್ಟಾಗ ಖುಷಿ ಆಗೋದು ಸೀನ್ಗಳೆಲ್ಲ ಓದ್ತಾ ಇದ್ರೆ. ಇನ್ಫ್ಯಾಕ್ಟ್ ನಾನು ನನ್ನ ಅರ್ಚನಾ ಕೊಟ್ಟಿಗೆ ಹತ್ರ ಆಗಿರ್ಬೋದು, ಹಿತ ಮತ್ತು ಖುಷಿ ಜೊತೆ ಎಲ್ಲ ಇಷ್ಟು ಟೆಲ್ ಎಷ್ಟು ಚೆನ್ನಾಗಿ ಬರ್ದಿದ್ದಾರೆ ಇವರು. ಅಂದರೆ ಖುಷಿ ಆಗುತ್ತೆ ಆ ಥರ ರೈಟಿಂಗ್ ಇದ್ದರೆ, ಡೀಟೇಲ್ಡ್ ರೈಟಿಂಗು, ಮತ್ತು ಆ ಕ್ಯಾರೆಕ್ಟರ್ನಾಗ ಎಷ್ಟು ನೀಟಾಗಿ ಪೋರ್ಟ್ರೇ ಮಾಡ್ತಾರೆ ಅಂದರೆ ಆಚೆ ಕಡೆ ಸಕ್ಕತ್ತಾಗಿ ಮಾಡ್ತಾರೆ. ನಂಗೆ ಸಿಕ್ಕಾಪಟ್ಟೆ ಆಸೆ ಇತ್ತು ರಮೇಶೇಂದ್ರ ಸರ್ ಜೊತೆ ವರ್ಕ್ ಮಾಡಬೇಕು ಅಂತ.